ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತು ಚಳಿಗಾಲಕ್ಕೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಕಾಫಿ ಟೈಮ್ನಲ್ಲಿ ಟೀ ಟೈಮ್ನಲ್ಲಿ ಸ್ನ್ಯಾಕ್ಸ್ ಬೇಕಾಗುತ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಗರ್ಗರಿಯಾಗಿರೋವಂಥ ಕೋಡುಬಳೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ಸಖತ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಬನ್ನಿ, ಇಲ್ಲಿ 1 ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಎರಡನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ಒಣ ಕೊಬ್ಬರಿ ಇರುತ್ತಲ್ಲ, ಒಣ ಕೊಬ್ಬರಿನ ಒಂದು 4 ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಈಗ ನಾನು ಹಾಗೇನೆ ಡ್ರೈ ಆಗಿ ಪೌಡರ್ ಮಾಡ್ಕೊತೀನಿ. ಈಗ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ಳೋಕೆ ಏನೇನು ಹಾಕ್ತೀನಿ ತೋರಿಸ್ತಾ ಹೋಗ್ತೀನಿ. ಒಂದು 5 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಹುರಿಗಡಲೆ ಹಾಕಿದ್ದೀನಿ. ಇಷ್ಟನ್ನು ಕೂಡ ನೀರು ಇಲ್ದಂಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಪೌಡರು ಅಷ್ಟೇನೆ ತುಂಬ ನುಣ್ಣಗಾಗಬೇಕನ್ನೋದೇನಿಲ್ಲ, ತರಿಯಾಗಿದ್ರೂ ಚೆನ್ನಾಗೇ ಇರುತ್ತೆ. ಸಾಕು ಇಷ್ಟ ಆಗಿದ್ರೆ. ಆಮೇಲೆ ಮೆಣಸಿನ್ಕಾಯಿನೂ ಅಷ್ಟೇ, ನಿಮಗೆ ಇಚ್ಛಾನುಸಾರ ಹಾಕ್ಕೊಳ್ಳಿ. ಖಾರ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನೋರು ಇನ್ನೂ 1-2 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸ್ಪೂನ್ನಲ್ಲಿ ನಾನು 3 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಇವಾಗ ಹಾಕಿದ್ದೀನಿ. ಆದಷ್ಟು ಕೂಡ ಎಣ್ಣೆ ಬಿಸಿಯಾಗಿರಲಿ, ಬೆಚ್ಚಗೆಲ್ಲ ಇರೋದು ಬೇಡ. ಅದಾದ ನಂತರ ಇವಾಗ ಕಲಿಸ್ತೀನಿ ಎಲ್ಲದನ್ನು. ನಾನೇನು ರುಬ್ಬು ಹಾಕ್ಕೊಂಡಿದ್ದೀನಲ್ಲ ಅದು, ಆಮೇಲೆ ಎಣ್ಣೆ ಎಲ್ಲದನ್ನು ಕೂಡ ಇವಾಗ ಹಿಟ್ಟುಗಳ ಜೊತೆಯಲ್ಲಿ ಹಾಕಿ ಕಲಿಸ್ತಾ ಹೋಗ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ. ಇಲ್ಲಿ ಕಲಿಸುವಾಗ ಆದಷ್ಟು ಕೂಡ ಕೇರ್ಫುಲ್ಲಾಗಿ ಕಲಿಸಿ, ಏಕೆಂದರೆ ಎಣ್ಣೆ ಬಿಸಿಯಾಗಿರುತ್ತೆ. ಸ್ವಲ್ಪ ಎಲ್ಲ ಬಿಡಿ ಬಿಡಿ ಮಾಡ್ಕೊಂಡು ಆದ ನಂತರ ಎಣ್ಣೆನೂ ಕೂಡ ಈಗ ತಣ್ಣಗಾಗಿರುತ್ತೆ, ಹಿಟ್ಟಿನ ಜೊತೆ ಬೆರೆತ್ಕೊಂಡ್ಬಿಟ್ಟು ಇವಾಗ ಕೈನಲ್ಲಿನೇ ನೋಡಿ ಈ ಥರ ಆದಷ್ಟು ಕೂಡ ಅಮ್ಕಿ ಕಲಿಸ್ಬೇಕಾಗತ್ತೆ. ನೋಡಿ ಈ ಥರ ನಾವು ಎಷ್ಟು ಚೆನ್ನಾಗಿ ಅಮ್ಕಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಎಣ್ಣೆ ಇದ್ರ ಜೊತೆಲಿ ಹಿಟ್ಟಿನ ಜೊತೆಯಲ್ಲಿ ಹೊಂದ್ಕೊಳ್ಳುತ್ತೆ. ಈ ಥರ ಬೆರೆತ್ಕೋಬೇಕಾಗತ್ತೆ ಎಣ್ಣೆ ಕ್ಲೀನಾಗಿ ಹಿಟ್ಟಿನ ಜೊತೆಯಲ್ಲಿ. ಅದಾದಮೇಲೆ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ ವೀಕ್ಷಕರೇ, ಇದಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹಸಿ ಕರಿಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಈಗ ಇನ್ನೂ ಒಂದ್ಸರಿ ಕ್ಲೀನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ ನಂತರ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಂತ ಇವಾಗ ಕಲಿಸ್ತಾ ಹೋಗಬೇಕಾಗತ್ತೆ. ನೀರನ್ನು ಯಾವುದೇ ಕಾರಣಕ್ಕೂ ತುಂಬನೇ ಅಟ್ ಎ ಟೈಮ್ ಹಾಕೊಂಡು ಕಲ್ಸೋಕೆ ಹೋಗಬೇಡಿ, ಮತ್ತು ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ನೋಡಿ ಸ್ವಲ್ಪನೇ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಕಲಿಸ್ಬೇಕು. ಆಮೇಲೆ ಕಲಿಸುವಾಗನೂ ಅಷ್ಟೇ ವೀಕ್ಷಕರೇ, ಆದಷ್ಟು ಕೂಡ ನೋಡಿ ಈ ಥರ ಹಂಗೆ ಅಮ್ಕಿ ಕಲಿಸ್ಬೇಕಾಗತ್ತೆ. ಮೇನ್ ಇರೋದೇ ಇಲ್ಲಿ ಕಲಿಸೋದ್ರಲ್ಲಿ. ನಾವೆಷ್ಟು ಚೆನ್ನಾಗಿ ಕಲಿಸ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕೋಡುಬಳೆ. ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿಲ್ಲ, ಈ ಥರ ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂತ ಅಂದರೆ ಅದು ಕೋಡುಬಳೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆದಷ್ಟು ಕೂಡ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಕೋಡುಬಳೆನ. ನೋಡಿ ಈ ಥರ ಹಿಟ್ಟನ್ನು ಕ್ಲೀನಾಗಿ ನಾದ್ಕೋಬೇಕು, ಅವಾಗಲೇ ಕೋಡುಬಳೆ ಕ್ರಿಸ್ಪಿಯಾಗಿ ಬರೋದು. ಕಾಣಿಸ್ತಾ ಇದೆಯಲ್ಲ, ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನಾದ್ಕೋಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಅಷ್ಟೇ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ತೀರಾ ಅದಕ್ಕಿಂತ ಗಟ್ಟಿನೂ ಬೇಡ, ಆಮೇಲೆ ತೆಳ್ಳಗೂ ಬೇಡ, ಅದೇ ಕನ್ಸಿಸ್ಟೆನ್ಸಿನಲ್ಲಿ ಚಪಾತಿ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಕಲಿಸ್ಕೊಂಡಾದ ನಂತರ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನು ಮಾಡಿ ಇಟ್ಕೊತೀನಿ ನಾನು. ನೋಡಿ ಇಷ್ಟಿಷ್ಟು ದಪ್ಪ ಉಂಡೆಗಳನ್ನು ಮಾಡ್ಕೊತೀನಿ. ಯಾಕೆ ಅಂದರೆ ಕೋಡುಬಳೆನ ಮಾಡೋದಕ್ಕೆ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜಿಗೆ ತಕ್ಕಂತೆ ನಾವು ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಉಂಡೆ ತೊಗೊಂಡಿರೋದನ್ನು ಈಗ ನೋಡಿ ಈ ಥರ ಹಿಂಗೆ ಕ್ಲೀನಾಗಿ ಪ್ರೆಸ್ ಮಾಡ್ಕೊತಾ ಹೋಗ್ಬೇಕಾಗ ರೋಲ್ ಮಾಡ್ತಾ ಹೋಗಬೇಕು. ಒಂದೇ ಹದದಲ್ಲಿ ಈವನ್ ಆಗಿರೋ ಥರ ನಾವು ಇದನ್ನ ಮಾಡಬೇಕಾಗತ್ತೆ, ರೋಲ್ ಮಾಡಬೇಕಾಗತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಕ್ಲೀನಾಗಿ ರೋಲ್ ಮಾಡ್ಕೋಬೇಕು. ಈ ಥರ ನಿಮಗೆ ಎಷ್ಟು ದೊಡ್ಡದು ಬೇಕು ಕೋಡುಬಳೆ ಅಷ್ಟು ದಪ್ಪ ಹಿಟ್ಟನ್ನು ತಗೋಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ನಾನು ತಗೊಂಡಿರೋ ಅಷ್ಟು ದಪ್ಪ ಉಂಡೆ ಸೈಜಿಗೆ ಇಷ್ಟು ದೊಡ್ಡದು ಕೋಡುಬಳೆ ಆಗುತ್ತೆ. ನಿಮಗೆ ಇನ್ನೂ ದೊಡ್ಡ ಸೈಜ್ ಬೇಕಂದ್ರೆ ಇನ್ನೂ ದಪ್ಪ ಹಿಟ್ಟು ತಗೊಳ್ಳಿ, ಇಲ್ಲ ಚಿಕ್ಕದಾಗಿ ಕೋಡುಬಳೆ ಮಾಡಬೇಕಂದ್ರೆ ಪುಟ್ಟದಾಗಿ ತಗೊಳ್ಳಿ. ನೋಡಿ ಇದೇ ಥರನೇ ಪ್ರತಿಯೊಂದು ಕೋಡುಬಳೆನೂ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ.
ಇದಾದ ನಂತರ ಎಣ್ಣೆನ ಇಲ್ಲಿ ಬಿಸಿ ಮಾಡಿಟ್ಟಿದ್ದೀನಿ. ಬಿಸಿ ಮಾಡ್ಕೊಂಡಿರೋ ಎಣ್ಣೆಗೆ ಇವಾಗ ಒಂದೊಂದೇ ಕೋಡ್ಬಳೆನ ಹಾಕ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಎಲ್ಲ ಬಬಲ್ಸ್ ಎಲ್ಲ ಬರ್ಲಿಕ್ಕೆ ಶುರು ಆಯಿತು. ಆ ಬಬಲ್ಸ್ ಬರ್ತಾ ಇದೆ ಅಂತಂದರೆ ಅದು ಇವಾಗ ಫ್ರೈ ಆಗ್ಲಿಕ್ಕೆ ಶುರು ಆಗಿದೆ ಅಂತ. ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಕಡಿಮೆ ಆದಾಗ ಅದು ಕ್ಲೀನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ನೋಡಿ ಇವಾಗ ಒಂದೊಂದೇ ಇದನ್ನ ಮಗ್ಚಿ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಕರಿಬೇಕಾಗತ್ತೆ. ಇದನ್ನ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಗ್ಚಾಕಿ ಟರ್ನ್ ಮಾಡಿಬಿಟ್ಟು ಕರಿಬೇಕಾಗತ್ತೆ ವೀಕ್ಷಕರೇ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಕ್ರಿಸ್ಪಿನೆಸ್ಸು ಅಷ್ಟೇನೆ ಅಷ್ಟು ಗರ್ಗರಿಯಾಗಿರುತ್ತೆ. ಆಮೇಲೆ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಇದಂತೂ ಇವಾಗ ಚಳಿಗಾಲ ಬೇರೆ ಶುರು ಆಗಿದೆಯಲ್ಲ, ಸೊ ಸಂಜೆ ಟೈಮ್ನಲ್ಲಿ ಕಾಫಿ ಟೈಮ್, ಟೀ ಟೈಮ್ನಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಕೋಡ್ಬಳೆನ ಮಾಡ್ಕೊಂಡು ತಿಂದ್ರಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ. ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಇವಾಗ ಕರಿತಾ ಬರ್ತಾ ಇದೆ. ಆ ಬಬಲ್ಸ್ ಏನಿದೆಯಲ್ಲ, ಆ ಬಬಲ್ಸು ಕೂಡ ಇವಾಗೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಸೊ ಆ ಬಬಲ್ಸ್ ಎಲ್ಲ ಫುಲ್ ರೆಡ್ಯೂಸ್ ಆದಮೇಲೆ ನಾವು ಎತ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಬಬಲ್ಸ್ ಎಲ್ಲ ಕಡಿಮೆ ಆಗೋಯ್ತು, ಕಾಣಿಸ್ತಿದೆಯಲ್ಲ ನೋಡಿ. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ಇಷ್ಟು ಕೆಂಪುಗಾದರೆ ಸಾಕು, ಇದಕ್ಕಿಂತ ಕೆಂಪುಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಅವಾಗ ಒಂಥರ ಕಹಿ ಬಂದ್ಬಿಡತ್ತೆ. ಸೊ ಇದು ಪರ್ಫೆಕ್ಟ್ ಆಗಿರೋ ಅಂಥ ಒಂದು ಹದ ಇದು. ಇಷ್ಟು ಕೆಂಪುಗಾದರೆ ಸಾಕು. ನೋಡಿ ಈ ಥರನೇ ಎಲ್ಲ ಇದನ್ನು ಕೂಡ ಕರ್ಕೋಬೇಕಾಗತ್ತೆ ನಾವು. ನೋಡಿ ಪರ್ಫೆಕ್ಟಾಗಿ ಆಗಿರೋ ಅಂಥ ಒಂದು ಹದದಲ್ಲಿನೇ ನಾನು ಎತ್ಕೋತಾ ಇದ್ದೀನಿ ಕರೆದಿರೋ ಅಂಥ ಒಂದು ಕೋಡ್ಬಳೆಗಳನ್ನ. ಕಾಣಿಸ್ತಾ ಇದೆಯಲ್ಲ, ಇದೇ ಥರನೇ ಇನ್ನು ಮಿಕ್ಕಿರೋದನ್ನು ಕೂಡ ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಕೂಡ ಇದೇ ಥರನೇ ಕರ್ಕೊಳ್ತೀನಿ ವೀಕ್ಷಕರೇ. ನೋಡಿ ಏನು ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಅಂದರೆ, ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ, ನೀವೇ ಅನ್ಕೊತೀರಾ ಚೆನ್ನಾಗಿರುತ್ತೆ, ಈಸಿ ಕೂಡ ಮಾಡೋದು. ನಮಗೆ ಬೇಜಾರಂತ ಅಂದಾಗೆಲ್ಲ ಅಥವಾ ಬಿಸಿ ಬಿಸಿಯಾಗಿ ಕೋಡ್ಬಳೆ ತಿನ್ನಬೇಕು ಅಂದಾಗೆಲ್ಲ ಆರಾಮ ಮಾಡ್ಕೊಂಡ್ಬಿಡ್ಬೋದು ವೀಕ್ಷಕರೇ. ನೋಡಿ ಇದೇ ಥರನೇ ಮಿಕ್ಕಿದ ಕೋಡ್ಬಳೆಗಳನ್ನೆಲ್ಲದನ್ನು ಕೂಡ ಕರ್ಕೊಳ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ ಸೂಪರ್ ಅಂದರೆ ಸೂಪರಾಗಿರೋವಂಥ ಒಂದು ಕೋಡ್ಬಳೆ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.